ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಾರಗುಡ್ಡದ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ನಿರ್ಮಿಸಲಾಗಿರುವ ನೂತನ ಪ್ರಯೋಗಾಲಯ ಹಾಗೂ ಪ್ರಾಯೋಜಿತ ಆಟದ ಮೈದಾನವನ್ನು ಕೇಂದ್ರ ಭಾರೀ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಉದ್ಘಾಟಿಸಿದರು. ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬದುಕನ್ನು ರೂಪಿಸುತ್ತದೆ. ಉತ್ತಮ ಸೌಲಭ್ಯಗಳು. ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಶಿವಾರಗುಡ್ಡದ ನವೋದಯ ವಿದ್ಯಾಲಯಕ್ಕೆ ಅತ್ಯುತ್ತಮ ಮೂಲ ಸೌಕರ್ಯಗಳನ್ನು ಕಲ್ಪಿಸುವ ಮೂಲಕ ರಾಜ್ಯದಲ್ಲಿಯೇ ಮಾದರಿ ವಿದ್ಯಾಲಯನಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಮಕ್ಕಳಿಗೆ ಕೌಶಲ್ಯಾಧಾರಿತ ಹಾಗೂ ಉದ್ಯೋಗಾಧಾರಿತ ಕೋರ್ಸ್ಗಳನ್ನು ಕಲ್ಪಿಸುವುದು ಅತ್ಯಗತ್ಯವಾಗಿದ್ದು, ಬಾಲ್ಯದಿಂದಲೇ ಈ ಬಗ್ಗೆ ಗಮನ ಹರಿಸುವುದು ಅತ್ಯವಶ್ಯಕ ಎಂದರು. ಆದರೆ ಮುಂದಿನ ಬದುಕಿನ ಒಂದು ದಾರಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಅವರಲ್ಲಿ ಈಗಿನ ಸಮಾಜದಲ್ಲಿ ಯಾವ ರೀತಿ ನಾವು ಬದುಕಬೇಕು ಅಂತಕ್ಕಂಥ ಸ್ಥೈರ್ಯವನ್ನು, ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ರೀತಿಯಲ್ಲಿ ಆ ಮಕ್ಕಳ ಮಾನಸಿಕವಾದ ಶಕ್ತಿಯನ್ನು ಬೆಳೆಸ್ತಕ್ಕಂಥದ್ರಲ್ಲಿ ತಮ್ಮ ಒಂದು ಶ್ರಮ ಬಹಳ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವಾಗ ನಾವು ಯಾವ ಕಾಲೇಜು ಡಿಸಿ ತಮ್ಮಣ್ಣ, ಇಂದು ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸುವುದು ಅತಿ ಮುಖ್ಯವಾಗಿದೆ. ಹೀಗಾಗಿ ನವೋದಯ ವಿದ್ಯಾಲಯವನ್ನು ಅಭಿವೃದ್ಧಿಪಡಿಸಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ತರಬೇಕೆಂದು ಕೇಂದ್ರ ಸಚಿವರಿಗೆ ಮನವಿ ಮಾಡಿದರು. ನಮಗೆ ಬಹಳ ಕಷ್ಟ ಆಗಿರೋದು, ಅದಕ್ಕೇನೆ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಪಾಠಶಾಲೆ ಪ್ರಾರಂಭ ಆಗಬೇಕಾಗಿರೋದು ಮನೆಯಿಂದ ಪ್ರಾರಂಭ ಆಗಬೇಕು. ಬಳಿಕ ಸುದ್ದಿಗಾರರೊಂದಿಗೆ ಎಚ್.ಡಿ. ಕುಮಾರಸ್ವಾಮಿ, ರಾಜ್ಯ ಸರ್ಕಾರ ಕೈಗೊಂಡಿರುವ ಬಿಡದಿ ಟೌನ್ಶಿಪ್ ಯೋಜನೆಗೆ ತೀವ್ರ ವಿರೋಧವಿದೆ. ಜನಾಭಿಪ್ರಾಯದ ವಿರುದ್ಧ ಯೋಜನೆ ಕೈಗೊಳ್ಳಬಾರದು. ಬಿಡದಿಯ 80% ರೈತರು ಇದಕ್ಕೆ ವಿರೋಧವಿದ್ದು, ಈ ಬಗ್ಗೆ ಭೈರಮಂಗಲದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲು ಸಿದ್ಧವಿರುವುದಾಗಿ ತಿಳಿಸಿದರು. ಅದು ಸಹ ದಾಖಲಾತಿ ಇದೆ. ಅವತ್ತು ಇವರೆಲ್ಲರೂ ವಿರೋಧ ಮಾಡೋದ ಹಿನ್ನೆಲೆಯಲ್ಲಿ ನಾನು ಟೌನ್ಶಿಪ್ ಬಗ್ಗೆ ನಿರಾಸಕ್ತನಾದೆ, ಅಲ್ಲಿಗೆ ನಿಂತೋಯ್ತದೆ. ಈಗ ಇವರು 25ನೇ ಇಸ್ವಿಯಿಂದ ಇದಕ್ಕೊಂದು ಹೊಸ ರೂಪ ಕೊಡ್ತೀನಿ ಅಂತ ಹೊರಟವ್ರೆ. ಅಲ್ಲಿ 100ಕ್ಕೆ 80 ಭಾಗ ರೈತರು ವಿರೋಧ ಇದೆ. ರೈತರು ವಿರೋಧ ಇದ್ದಾಗ ಯಾತಕ್ಕೆ ಕೆಲಸ ಮಾಡ್ತೀರಿ?